Hello friends, I am Shivkumar CS. Welcome to Vasanta Academy, online study channel for BCom and BBS students for income tax classes. Already taken 3 classes on income from other sources. In last 3 videos, I already explained meaning of other sources and format for how to compute taxable income from other sources, and dividend declared from domestic company and dividend declared from foreign company and dividend declared from deemed dividend from Indian company. This is my 4th class. In this video I am going to explain interest on securities. Interest on securities, it means that the individual assessee can investment in debentures whether they received any interest. Debentures ಮೇಲೆ ಏನಾರ ಇಂಟ್ರೆಸ್ಟ್ ಮಾಡಿ ಅದರಿಂದ ಏನಾರ ಇಂಟ್ರೆಸ್ಟ್ಗಳನ್ನ ಇಸ್ಕೊತಾ ಇದ್ರೆ ಗೌರ್ಮೆಂಟ್ ಬಾಂಡ್ಸ್ ಇದು ಸೆಕ್ಯೂರಿಟೀಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಅದರಿಂದ ಯಾವುದಾದ್ರೂ ಇಂಟ್ರೆಸ್ಟ್ನ ಈಸ್ಕೊಂಡ್ರೆ ಅದನ್ನು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಇಂಡಿವಿಜುವಲ್ ಅಸೆಸಿ ಏನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿಸ್ ಟ್ಯಾಕ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕ್ಲಿಯರ್ಲಿ. ಫಸ್ಟ್ ಈ ಸಿ ಸೆಕ್ಯೂರಿಟೀಸ್ ಲೈಕ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆರ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್, ಇನ್ನೊಂದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಮೇ ಬಿ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆರ್ ಸ್ಟ್ಯಾಟ್ಯುಟರಿ ಬಾಡೀಸ್ ಆರ್ ಲೋಕಲ್ ಅಥಾರಿಟಿ. ಈಗ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋದು ಇಲ್ಲ ಗೌರ್ಮೆಂಟ್ ಇಶ್ಯೂ ಮಾಡಬೇಕು ಅಥವಾ ಲೋಕಲ್ ಬಾಡೀಸು ಅಥವಾ ಲೋಕಲ್ ಅಥಾರಿಟೀಸು ಸ್ಟ್ಯಾಟ್ಯುಟರಿ ಬಾಡೀಸ್ಗಳು ಏನು ಮಾಡಬೇಕು, ಇಶ್ಯೂ ಮಾಡಬೇಕು. ಅವರು ಇಶ್ಯೂ ಮಾಡಬೇಕು 2 ಥರ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಾರೆ. ಒಂದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸು, ಇನ್ನೊಂದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸು. ಸರ್, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂದ್ರೇನು, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂದ್ರೇನು? ಲೆಟ್ ವಿ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂದರೆ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆರ್ ಇಂಪ್ಲೈಸ್ ದಟ್ tax should be deducted at source and net amount should be paid to the security holder. ಅಂದರೆ ಏನು ಇಂಟ್ರೆಸ್ಟನ್ನು ಪೇ ಮಾಡಬೇಕಾದ್ರೆ ಏನಾಗಿರುತ್ತೆ, ಅಲ್ಲಿ ಟ್ಯಾಕ್ಸನ್ನು ಏನು ಮಾಡಿರ್ತಾರೆ, ಡಿಡಕ್ಟ್ ಮಾಡಿರ್ತಾರೆ. ಎಕ್ಸಾಂಪಲ್, ಈಗ ಏನು ಮಾಡಬೇಕು, 30,000 ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ 10% ಟ್ಯಾಕ್ಸ್ನ ಡಿಡಕ್ಟ್ ಮಾಡಿ 3,000 ರುಪೀಸು ಅವ್ರಿಗೆ ಕೊಡೋದು ಕೇವಲ ಎಷ್ಟು, 27,000 ಮಾತ್ರ ಕೊಟ್ಟಿರ್ತಾರೆ. ಅದನ್ನು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂತ ನಾವು ಕರಿತೀವಿ. Tax free securities. Tax free securities implies that no tax has been deducted at source. ಅಂದರೆ ಯಾವುದಾದ್ರೂ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಗೌರ್ಮೆಂಟ್ ಇಶ್ಯೂ ಮಾಡಿರಲಿ ಅಥವಾ ಸ್ಟ್ಯಾಟ್ಯುಟರಿ ಲೋಕಲ್ ಬಾಡೀಸ್ ಇಶ್ಯೂ ಮಾಡಿರಲಿ, ಅದರಲ್ಲಿ ಏನನ್ನು ತೆಗೆದಿರುವುದಿಲ್ಲ, ನಾಟ್ ಡಿಡಕ್ಟೆಡ್ ಅಟ್ ಟ್ಯಾಕ್ಸ್ ಅಂದರೆ TDS ಆಗಿರುವುದಿಲ್ಲ. ದಟ್ ಸೆಕ್ಯೂರಿಟೀಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ದರ್ ಇಸ್ ಎ ಡಿಫರೆಂಟ್ ಟ್ರೀಟ್ಮೆಂಟ್ ಫಾರ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಲೆಟ್ ವಿ ಡಿಸ್ಕಸ್ ಒನ್ ಬೈ ಒನ್. ಲೆಟ್ ವಿ ಸಿ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಕಮರ್ಷಿಯಲ್ ಸೆಕ್ಯೂರಿಟೀಸ್. ಈಗ ಸೆಕ್ಯೂರಿಟೀಸ್ ಫಸ್ಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗೌರ್ಮೆಂಟ್ ಅವ್ರು ಇಶ್ಯೂ ಮಾಡಿದ್ದಾರೆ ಅಂತ ಹೇಳೋಣ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅವರು ಎಷ್ಟು ಥರ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ಬೋದು, 2 ಥರ. ಒಂದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ಬೋದು, ಇನ್ನೊಂದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು. ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್? ಆ್ಯಂಡ್ ಅನದರ್ ಸೆಕ್ಯೂರಿಟೀಸ್ ಕ್ಯಾನ್ ಇಶ್ಯೂಡ್ ಬೈ ದ ಲೋಕಲ್ ಬಾಡೀಸ್ ಆರ್ ಸ್ಟ್ಯಾಟ್ಯುಟರಿ ಬಾಡೀಸ್ ಇಶ್ಯೂ ಮಾಡಿರ್ಬೋದು. ಅದರಲ್ಲೂ ಕೂಡ ಅವರು 2 ಥರ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಾರೆ. ಒಂದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗುತ್ತೆ, ಇನ್ನೊಂದು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗುತ್ತೆ. ಲೆಟ್ಸ್ ವಿ ಸಿ ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ government securities less tax and tax free, and what is the treatment for commercial securities tax free and less tax securities, one by one. Let's see. Suppose securities ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿ ಅದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಏನಾರು ಇಶ್ಯೂ ಮಾಡಿದರೆ ಇಟ್ ಈಸ್ ಫುಲ್ಲಿ ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್. ಅಂದರೆ ಅಂಥ ಸೆಕ್ಯೂರಿಟೀಸ್ಗಳಿಗೆ ಟ್ಯಾಕ್ಸನ್ನೇ ಪೇ ಮಾಡೋ ಹಾಗಿಲ್ಲ. then it is very easy. Therefore, interest on tax-free government securities is exemption under section 1015 ಪ್ರಕಾರ ಏನಾಗಿರುತ್ತೆ, ಫುಲ್ಲಿ ಎಕ್ಸಂಪ್ಷನ್ ಆಗಿರುತ್ತೆ. ಯಾವ ಟ್ಯಾಕ್ಸ್ ಅನ್ನು ಪೇ ಮಾಡುವ ನೆಸೆಸಿಟಿ ಇರಲ್ಲ. ಅಂದರೆ ಕೊಟ್ಟಿರೋ ಅಮೌಂಟು ಗ್ರಾಸ್ ಅಪ್ಪೇ ಆಗಿರುತ್ತೆ. ಎಕ್ಸಾಂಪಲ್, the interest paid by the government tax-free government securities to an NDG 27,000 rupees ಇಶ್ಯೂ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. 27,000 rupees ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡಿದ್ದಾನೆ ಅಂದರೆ 27,000 ಈಸ್ ಟ್ಯಾಕ್ಸಬಲ್. ಅಂದರೆ ಅಲ್ಲಿ ಏನಾಗಿರಲ್ಲ, ಟ್ಯಾಕ್ಸೇ ಪೇ ಮಾಡೋ ನೆಸೆಸಿಟಿ ಇರಲ್ಲ. ದೆನ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ಇಯರ್. ಓಕೆ, ದೆನ್ ಇಲ್ಲಿ ನೋಡಿ, ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಅಲ್ಲಿ ಟ್ಯಾಕ್ಸ್ ಏನಾಗಿರುತ್ತೆ, ಲೆಸ್ ಆಗಿರುತ್ತೆ. ಆದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಪ್ಲೀಸ್ ನೋಟ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ ಇಯರ್, ನೋ TDS. ಅಲ್ಲಿ ಏನಾಗಿರುವುದಿಲ್ಲ, TDS ಆಗಿರಲ್ಲ, ಟ್ಯಾಕ್ಸ್ ಡಿಡಕ್ಟ್ ಏನು ಮಾಡಿರಲ್ಲ,
ಲೆಸ್ ಮಾಡಿರಲ್ಲ, ದೆನ್ ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ದಿಸ್. ಅನದರ್ ಒನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲೂ ಕೂಡ ಎರಡು ಥರ ಇಶ್ಯೂ ಮಾಡ್ಬೋದು. ಒಂದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಒಂದು ನೀವು ಅರ್ಥ ಮಾಡ್ಕೋಬೇಕು, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಈಗ ಸೆಕ್ಯೂರಿಟೀಸಲ್ಲೂ ಅಗೇನ್ ಕ್ಲಾಸಿಫೈ ಮಾಡ್ತಾನೆ, ಏನು ಲಿಸ್ಟೆಡ್ ಸೆಕ್ಯೂರಿಟೀಸ್, ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್. ಲಿಸ್ಟೆಡ್ ಆಗಲಿ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಗಲಿ, ಇಲ್ಲೂ ಅಷ್ಟೇ ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಗಲಿ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಗಲಿ. ಒಂದು ಇಸ್ ವೆರಿ ಸಿಂಪಲ್, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಯಾವಾಗಲೂ ಏನಾಗಿರುತ್ತೆ, TDS ಆಗಿರುತ್ತೆ. ಅಂದರೆ ಟ್ಯಾಕ್ಸ್ ಇಟ್ಕೊಂಡೇ ಅವ್ರ ಇಂಟ್ರೆಸ್ಟನ್ನು ಏನು ಮಾಡೋದು, ಪೇ ಮಾಡೋದು. ಅಂದರೆ ಫೈನಲ್ ಕನ್ಕ್ಲೂಷನ್ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ಸೆಕ್ಯೂರಿಟೀಸಲ್ಲಿ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಫಸ್ಟ್ ಥಿಂಕ್ ಮಾಡೋದು. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅವರು ಎರಡೇ ಥರ ಇಶ್ಯೂ ಮಾಡೋಕ್ಕಾಗೋದು, ಒಂದು ಟ್ಯಾಕ್ಸ್ ಫ್ರೀ, ಒಂದು ಲೆಸ್ ಟ್ಯಾಕ್ಸ್ ಇಶ್ಯೂ ಮಾಡ್ತಾರೆ. ಅದು ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಗಲಿ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಆಗಲಿ ಅದರಲ್ಲಿ ಏನಾಗಿರುತ್ತೆ, TDS ಆಗಿರುತ್ತೆ. ಬಟ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸಲ್ಲಿ ಫುಲ್ಲಿ ಎಕ್ಸಂಪ್ಷನ್ ಆಗಿರೋದ್ರಿಂದ ಅಲ್ಲಿ TDS ಆಗಲ್ಲ. ಬಟ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಅವರು TDSನ ಏನು ಮಾಡಿರಲ್ಲ, ಲೆಸ್ ಮಾಡಿರಲ್ಲ. ಸರ್ ಯಾಕೆ ಇದು TDS ಯಾವಾಗ ಲೆಸ್ ಆಗಿರುತ್ತೆ, ಯಾವಾಗ ಲೆಸ್ ಆಗಿರಲ್ಲ ಅಂತಂದರೆ, ನಾವು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಪ್ಪ ಅಂತಂದರೆ, ಯಾವಾಗ ಗ್ರಾಸ್ ಅಪ್ ಮಾಡ್ಕೋಬೇಕು, ಯಾವಾಗ ಗ್ರಾಸ್ ಅಪ್ ಮಾಡ್ಕೋಬಾರ್ದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಯರ್. ಲೆಟ್ಸ್ ವಿ ಸಿ ಇಯರ್. ನೋಡಿ, ಈಗ ಫಸ್ಟ್ ಒನ್ ಬೈ ಒನ್ ಹೋಗ್ತೀನಿ. Interest on government securities. See, interest on tax-free government securities is fully exemption from tax under section 1015. ಇದ್ರ ಪ್ರಕಾರ ನೀವು ಯಾವ ಟ್ಯಾಕ್ಸ್ ಅನ್ನು ಪೇ ಮಾಡೋ ನೆಸೆಸಿಟಿನೇ ಇರಲ್ಲ. ಆಲ್ರೆಡಿ ಐ ಎಕ್ಸ್ಪ್ಲೈನ್ ದಿಸ್. ಓಕೆ, ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಏನಾಗಿರಲ್ಲ, TDS ಆಗಿರಲ್ಲ. ಆದರೆ ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್. ಏನಿರುತ್ತೋ ಅವ್ನು ಕೊಟ್ಟಿರೋ ಅಮೌಂಟೇ ಏನಾಗಿರುತ್ತಲ್ಲಿ ಗ್ರಾಸ್ ಅಪ್ ಆಗಿರುತ್ತೆ. ಅದರಿಂದ ನೀವು ಅಗೇನ್ ಏನು ಮಾಡಬೇಕಾಗಿಲ್ಲ, ಅದನ್ನು ಗ್ರಾಸ್ ಅಪ್ ಮಾಡ್ಕೊಳ್ಳುವಂಥ ನೆಸೆಸಿಟಿ ಇರೋದಿಲ್ಲ. ನೋಡಿ ಇಲ್ಲಿ ಹೇಳ್ತೇನೆ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಶುಡ್ ನಾಟ್ ಬಿ ಗ್ರಾಸ್ ಅಪ್. ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಯಾವಾಗ ನಾವು ಗ್ರಾಸ್ ಅಪ್ ಮಾಡಬೇಕು, ಯಾವಾಗ ನಾವು ಗ್ರಾಸ್ ಅಪ್ ಮಾಡಬಾರ್ದು. ನೋಡಿ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಗ್ರಾಸ್ ಅಪ್ ಮಾಡಬೇಕೋ ಮಾಡಬಾರ್ದು, ನೋ ಗ್ರಾಸ್ ಅಪ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಅಷ್ಟೇ, ಇಸ್ ವೆರಿ ಇಂಪಾರ್ಟೆಂಟ್. ಸರ್ TDS ಆಗಿರುತ್ತಲ್ವಾ, ಗ್ರಾಸ್ ಅಪ್ ಮಾಡಿಬಿಡ್ತೀವಿ ಅಂತಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಈ 3 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಯಾವಾಗಲೂ ನೋಡ್ಕೊಳ್ಳಿ. ನೋಡಿ, ಇಂಟ್ರೆಸ್ಟ್ ಆನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅದು ಟ್ಯಾಕ್ಸ್ ಫ್ರೀ ಆಗಿರಲಿ ಲೆಸ್ ಟ್ಯಾಕ್ಸ್ ಆಗಿರಲಿ, ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೋಡಿ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್. ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂಡ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಇದರಲ್ಲಿ TDS ಆಗಿರಲ್ಲ, ಇದರಲ್ಲಿ ಏನಾಗಿರುತ್ತೆ, TDS ಆಗಿರುತ್ತೆ ಅಲ್ವಾ. ಬಟ್ ಈಗ ಎಲ್ಲ ಅರ್ಥ ಆಗಿದೆ ನಮಗೆ, ಎಲ್ಲಿ TDS ಆಗುತ್ತೆ, ಎಲ್ಲಿ TDS ಆಗಲ್ಲ ಅಂತ ಗೊತ್ತಾಗಿದೆ. ಆದರೆ ನಾವು ಎಲ್ಲಿ ಗ್ರಾಸ್ ಅಪ್ ಮಾಡ್ಕೋಬೇಕು ಹೇಳಿದ್ದೀನಿ. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಗ್ರಾಸ್ ಅಪ್ ಏನು ಮಾಡ್ಕೋಬಾರ್ದು. ಬಟ್ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ, ಇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಶುಡ್ ಬಿ ಆಲ್ವೇಸ್ ಗ್ರಾಸ್ ಅಪ್. ಅಂದರೆ ಇದನ್ನು ಯಾವಾಗಲೂ ಗ್ರಾಸ್ ಅಪ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಎಕ್ಸಾಂಪಲ್, ನಾನು 30,000 ರೂಪೀಸ್ ಏನು ಮಾಡಿದ್ದೀನಿ, ಇಂಟ್ರೆಸ್ಟ್ನ ರಿಸೀವ್ ಮಾಡಿದ್ದೀನಿ ಅಂತಂದರೆ, ನಾವು ಈಸ್ಕೊಂಡಿರೋದೇ ಎಷ್ಟಪ್ಪ ಅಂದರೆ 27,000 ರೂಪೀಸ್. ಒಂದು ಅರ್ಥ ಮಾಡ್ಕೋಬೇಕು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಯಾವಾಗಲೂ ಎಷ್ಟು % ಟ್ಯಾಕ್ಸ್ ತೆಗೆದಿರ್ತಾರೆ ಅಂದರೆ 10% ಟ್ಯಾಕ್ಸ್ ತೆಗೆದಿರ್ತಾರೆ. ಅವಾಗ ನಾವೇನು ಮಾಡ್ಕೋಬೇಕು, ಗ್ರಾಸ್ ಅಪ್ ಮಾಡ್ಕೊಳ್ಳೋದು ಅಂದರೆ 27,000 10% ಟ್ಯಾಕ್ಸ್ ತೆಗೆದಿರ್ತಾರೆ ಅಂದರೆ ಇಟ್ ಈಸ್ ಈಕ್ವಲ್ ಟು 90% ಇಂಟು 100%. ಅಂದರೆ ಪ್ರಾಬ್ಲಮಲ್ಲಿ ಅವ್ನು ಕೊಟ್ಟಿರೋದು 27,000 ಅಂತ ಕೊಟ್ಟಿರ್ತಾನೆ. ನೀವು ಅದನ್ನ ಏನು ಮಾಡ್ಕೋಬೇಕು, ಗ್ರಾಸ್ ಅಪ್ ಮಾಡ್ಕೋಬೇಕು. ಗ್ರಾಸ್ ಅಪ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ, 30,000 ರೂಪೀಸ್ ಬರುತ್ತೆ. ದಿಸ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಅಂದರೆ TDS ಆಗಿರುತ್ತೆ, ಟ್ಯಾಕ್ಸ್ ಅನ್ನು ತೆಗೆದಿರ್ತಾರೆ. ಶುಡ್ ಬಿ ಗ್ರಾಸ್ ಅಪ್ ಮಾಡ್ಕೋಬೇಕು. ಇಫ್ ದ ನೆಟ್ ಇಂಟ್ರೆಸ್ಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್, ಇದ್ದಾಗ ಮಾತ್ರ ಗ್ರಾಸ್ ಅಪ್ ಮಾಡ್ಕೋಬೇಕು. ಸಪೋಸ್ ನೆಟ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ ಅಂದರೆ ಅಲ್ಲಿ ಗ್ರಾಸ್ ಅಪ್ ಮಾಡ್ಕೋಬಾರ್ದು. ಯಾಕೆ ಸರ್ ಗ್ರಾಸ್ ಅಪ್ ಮಾಡ್ಕೋಬಾರ್ದು ಹಂಗಾರೆ ಅಂತಂದ್ರೆ, the amount whatever is given is considered as a gross up. Example, ಈಗ ನೆಟ್ ಇಂಟ್ರೆಸ್ಟ್ ಈಸ್ ಗಿವನ್ ಅಂತಂದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಈಗ ನಾನು ಗ್ರಾಸ್ ಅಪ್ ಮಾಡಿದ್ನಲ್ಲ ಅದೇ ತರ ಮಾಡ್ಕೋಬೇಕು. ಇಫ್ ನೆಟ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್, ಅದು ಕೊಟ್ಟಿಲ್ಲ ಅಂತಂದ್ರೆ ಸ್ವಲ್ಪ 27,000 ಅಂದ್ರೆ 27,000 ಈಸ್ ಟ್ಯಾಕ್ಸಬಲ್. ಓಕೆ, I think I hope you clear on this. This is a very important topic. 3 to 4 transactions is compulsory in the problem regarding to the interest on securities. ಅಂದರೆ ಫೈನಲ್ ಆಗಿ ನೀವು ಮೆಮೊರಿಲಿ ಇಟ್ಕೋಬೇಕಾಗಿರೋದಿಷ್ಟೇ,
ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಸೆಕ್ಯೂರಿಟೀಸ್ ಅಲ್ಲಿ ಎರಡು ತರ, ಒಂದು ಕಮರ್ಷಿಯಲ್ ಸೆಕ್ಯೂರಿಟೀಸ್, ಇನ್ನೊಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್. ಒಂದು ಗೌರ್ಮೆಂಟ್ ಫಸ್ಟ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ ಅವರು ಎರಡು ತರ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ತಾರೆ. ಒಂದು ಯಾವುದು, ಒಂದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಾರೆ. ಇದು ಫುಲ್ಲಿ ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್ ಇಂದ ಫುಲ್ಲಿ ಎಕ್ಸಂಪ್ಷನ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಬಟ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, TDS ಆಗಿರಲ್ಲ, ಆದ್ರೂ ಕೂಡ ನಾವು ಇದನ್ನ ಗ್ರಾಸ್ ಅಪ್ ಮಾಡಲ್ಲ. ಮೇನ್ ಅದೇ ಇಂಪಾರ್ಟೆಂಟ್, ಗ್ರಾಸ್ ಅಪ್ ಮಾಡಬಾರ್ದು. ಅಂದ್ರೆ ಕೊಟ್ಟಿರೋ ಅಮೌಂಟ್ ಏನಾಗಿರುತ್ತೆ ಗ್ರಾಸ್ ಅಪ್ ಅಲ್ಲಿ ಇರುತ್ತೆ ಅಂತ. ಇದು ಗೌರ್ಮೆಂಟ್ ರಿಲೇಟೆಡ್ ಆಯ್ತು. ಬಟ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಐಡೆಂಟಿಫೈ ಮಾಡಿದಾಗ ಎರಡೇ ತರ ಚಾನ್ಸಸ್ ಇರೋದು. ಒಂದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಡೈರೆಕ್ಟ್ ಆಗಿ ಯು ಕ್ಯಾನ್ ಮೇಕ್ ಇಟ್ ಗ್ರಾಸ್ ಅಪ್. ಈ ವೆರಿ ಇಂಪಾರ್ಟೆಂಟ್, ಅದನ್ನೇನು ಮಾಡ್ಕೊಳ್ಳಿ, ಗ್ರಾಸ್ ಅಪ್ ಮಾಡ್ಕೊಳ್ಳಿ. ಯಾಕಂದ್ರೆ LTDS ಆಗಿರುತ್ತೆ ಅಂತ ಅರ್ಥ. ಅದು ಲಿಸ್ಟೆಡ್ ಆಗಿರಲಿ ಅನ್ಲಿಸ್ಟೆಡ್ ಆಗಿರಲಿ, ಇಟ್ಸ್ ವೆರಿ ಈಸಿ ಟ್ರೀಟ್ಮೆಂಟ್. ಓಕೆ, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಏನಾಗಿರುತ್ತೆ, ನೆಟ್ ಇಂಟ್ರೆಸ್ಟ್ ಈಸ್ ಗಿವನ್, ಗ್ರಾಸ್ ಅಪ್ ಮಾಡಿ. ನೆಟ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್, ಗ್ರಾಸ್ ಅಪ್ ಮಾಡಬಾರ್ದು. ಫೈನಲ್ ಆಗಿ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಆನ್ ದಿಸ್ ಟಾಪಿಕ್. ಓಕೆ, ಐ ಹೋಪ್ ಯು ಕ್ಲಿಯರ್ ಆನ್ ದಿಸ್ ಟಾಪಿಕ್. ಥ್ಯಾಂಕ್ ಯು. Vasanta Academy continuously conducting online classes for BCom and BBS students. If you want any doubts, please contact this number 99800355. Admissions are open for BCom and BBA online classes for students for the assessment year 2019-20. For more details, please contact this number. Please feel free to contact me. It is your channel. For more details, please press the subscribe button and press the bell button for notification about more videos. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.